ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನವರಾತ್ರಿ ಹಬ್ಬದ ದಿನ ನಾವು ಯಾವ ಥರ ಗಾಡಿ ಆಗಲಿ, ನಮ್ಮ ಅಂಗಡಿ ಆಗಲಿ, ನಮ್ಮ ಮನೆಯದೊಳಗಾಗಲಿ ಯಾವ ಥರ ಪೂಜೆ ಮಾಡೋದನ್ನು ಎಲ್ಲ ತೋರಿಸ್ಕೊಡತ್ತೀನಿ. ಹೋಳಿಗೆ ಅದು ಎಲ್ಲ ಯಾವ ಥರ ಮಾಡತ್ತೀವಿ ಅಂತ ಹೇಳಿ ಕೊಡತ್ತೀನಿ. ಇವತ್ತಿನ ಹಬ್ಬಕ್ಕೆ ನಾನು ವಿಶ್ ಮಾಡತ್ತೀನಿ ನಿಮಗೆ. ನಾಡಿನ ಸಮಸ್ತ ಎಲ್ಲರಿಗೂ ನಾಡಿನ ಹಬ್ಬದ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಬ್ಲಾಗನ್ನು ಚಾಲು ಮಾಡತ್ತೀನಿ. ಇಲ್ಲಿ ನಾನು ಹೋಳಿಗೆ ಮಾಡತ್ತೀನಿ. ಒಂದಿಷ್ಟು ಕಡಲೆಬೇಳೆನ ತೊಗೊಂಡಿನಿ. ಕಡಲೆಬೇಳೆ ಹೋಳಿಗೆ ಮಾಡತ್ತೀನಿ, ಅದನ್ನು ಹೇಳ್ಕೊಡತ್ತೀನಿ. ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದಿರೋದು. 3:30ಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಬೆಳಗ್ಗೆ. ಹಾಗೆ ಹೇಳ್ತಾ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನೂ ಚೆನ್ನಾಗಿಡಲಿ, ಹಾಗೆ ನಮ್ಮನ್ನು ಚೆನ್ನಾಗಿಡಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ನೋಡಿ ಪ್ಲೀಸ್ ಮುಗಿಯೋವರೆಗೂ ಬ್ಲಾಗನ್ನು ನನ್ನ ವೀಡಿಯೋಗಳನ್ನೆಲ್ಲನೂ ಸ್ಕಿಪ್ ಮಾಡ್ದೆ ನೋಡಿರಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ನಾನೀಗ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಏನೈತಿ, ನಾನಿಲ್ಲಿ ಕುಕ್ಕರ್ ಇಟ್ಕೊಂಡೀನಿ. ಅದಕ್ಕೀಗ ಒಂದು ಅರ್ಧ kg ಅಷ್ಟು ಬೇಳೆನ ತೊಗೊಂಡೀನಿ. 1-2 ಚರಿಗೆ ನೀರು ಇಟ್ಕೊಂಡೀನಿ ನಾನಿಲ್ಲಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. ನಾನು ಮೊದಲಿಗೆ ನೀರು ಇಟ್ಕೊಂಡೀನಿ. ಉಗುರು ಬೆಚ್ಚಗಾಗಂತಲೇ ನೀರಿಗೆ ಬೇಳೆನ ಹಾಕ್ತೀನಿ. ಈ ಥರ ಹಾಕ್ತೀನಿ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕತ್ತೀನಿ, 1 ಸ್ಪೂನ್ ಅರಿಶಿನ ಪುಡಿ. ಇದಕ್ಕೀಗ ಒಂದು 5 ವಿಸಿಲ್ ಹೊಡಿಸ್ತೀನಿ. ನಾನು ಹೋಳಿಗೆಗೆ ಯಾವ ಥರ ಹಿಟ್ಟು ಬೇಕು ಅನ್ನೋದನ್ನು ನಾನು ತೋರಿಸ್ಕೊತೀನಿ. ಇದು ಜವಾರಿ ಗೋಧಿ ಹಿಟ್ಟು ಅಂತಂದು ಬರ್ತೈತೆ ನಮ್ಮ ಕಡೆ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ ಮೈದಾನ ಕೂಡ್ಸತ್ತೀನಿ. ಸ್ವಲ್ಪ ಮೈದಾನ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ನಾನು ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ ಹಾಕತ್ತೀನಿ, 1 ಸ್ಪೂನ್ ಆಗುವಷ್ಟು ಉಪ್ಪು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆಗಬೇಕು. ನಾನೀಗಾಗಲೇ ದಸರಾದ ಅಮಾವಾಸ್ಯೆ ದಿವಸ ನಾವು ಯಾವ ಥರ ಮಾಡ್ತೀವಿ ಅಂತ ಕರ್ಜಿಕಾಯಿ ಅಂತ ಹಾಕಿದ್ದೀನಿ. ಆದರೆ ಅದು ಯಾಕೋ ವಾಯ್ಸ್ ಬರತ್ತಿಲ್ಲ. ಪ್ಲೀಸ್ ಎಲ್ಲರೂ ನೋಡತ್ತಾರಲ್ಲ, ಅದು ಸಾರಿ. ಹಂಗೆ ಏನೈತಿ, ಇವತ್ತು ನಾನು ದಸರಾ ದಿವಸ ಯಾವ ಥರ ನೈವೇದ್ಯನ ನಾವು ಮಾಡ್ತೀವಿ, ಯಾವ ಥರ ನಮ್ಮಲ್ಲಿ ಇರ್ತೈತಿ ಅನ್ನೋದನ್ನು ಎಲ್ಲ ಪೂರ್ತಿ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ನೀರು ಹಾಕತ್ತೀನಿ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ದಡಗನ ಯಾರೂ ನೀರನ್ನು ಹಾಕೋಬಾರ್ದು, ಯಾಕಂದ್ರೆ ಹಿಟ್ಟು ಹದನ ಹೋಗಿಬಿಡ್ತೈತಲ್ಲ. ಹಿಟ್ಟು ಹದವಾಗಿ ಬರಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ತೋರಿಸ್ಕೊಂಡೆ ನಾನು ಹಿಟ್ಟು. ಈ ಥರ ಇನ್ನೂ ಶಕ್ತಿ ಬೇಕು, ಜಾಸ್ತಿ ಹದವಾಗಿ ನಾದಬೇಕು. ಇದನ್ನ ಭಾಳ ಅಂದರೆ ಭಾಳ ಫಿಟ್ಟಾಗಿರ್ತೈತಿ. ಇದು ಈ ಥರ ಬರಬೇಕದು. ಅಲ್ಲಿವರೆಗೂ ಸಖತ್ತಾಗಿ ನಾದಬೇಕು ಇದನ್ನ ಹಿಟ್ಟು. ಓಕೆ, ಇದಾಗೈತಿ. ಈಗ ಎತ್ತಿಟ್ಕೋಬೇಕು ಇದನ್ನ ಸೈಡ. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಟ್ರೆ ಚಂದ ಹದವಾಗಿ ಬಂದುಬಿಡ್ತೈತಿ. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಇಷ್ಟೊಂದು ತೋರಿಸ್ಕೊಂಡೀನಿ. ಇಷ್ಟು ಚಪಾತಿ ನಮಗೆ ಬೇಕು. ಇನ್ನೂ ಬೆಳಕನ ಆಗಿಲ್ಲ ನೋಡ್ರಿ. ಈ ಥರ ಐತಿ ಎಲ್ಲನೂ. ಇನ್ನೂ ಕತ್ಲು ಕಂಡಪಟ್ಟಿ ಐತಿ ನೋಡಿ. ಎಲ್ಲ ಚುಕ್ಕಿದೆ, ಎಷ್ಟು ಚೆನ್ನಾಗಿ ಬಂದಾವು. ಇದು ಇವಾಗ ಆಗೈತಿ, ಕುದ್ದೈತಿದ್ದು ಬೇಳೆ ಎಲ್ಲ. ಇದನ್ನು ನಾನೀಗ ಆರಿಸಿ ಕುಕ್ಕರ್ ವಿಸಲೆಲ್ಲ ಹೊಡಿಸಿ ಇದನ್ನೆಲ್ಲ ತಕ್ಕೊಂಡೀನಿ. ಇದನ್ನೀಗ ಸೋಸ್ಕೋಬೇಕು. ಈ ಥರ ಬಸ್ಸದು ತಕ್ಕೋದು ಬೇಳೆನ ಕಟ್ ಬೇರೆ ಮಾಡಬೇಕು, ಹೂರಣ ಬೇರೆ ಮಾಡ್ಕೋಬೇಕು. ಹೂರಣನ ಇದನ್ನು ಕುದಿಸ್ಕೋಬೇಕು ಬೆಲ್ಲ ಹಾಕಿ. ಈ ಥರ ಬಸ್ಸದು ತಕ್ಕೊಂಡೀನಿ ನಾನೀಗ. ಇದನ್ನೀಗ ಬೆಲ್ಲ ಹಾಕಿ ಕುದಿಸ್ಬೇಕು. ಇದಕ್ಕೀಗ ಬೆಲ್ಲ ಹಾಕೋತೇನೆ ನಾನು. ಒಂದು ಅರ್ಧ kg ಅಷ್ಟು ಬೆಲ್ಲ ತೊಗೊಂಡೀನಿ. ಒಂದು ಅರ್ಧ kg ಅಷ್ಟು, ಅರ್ಧಕ್ಕಿಂತ ಹೆಚ್ಚಾಗಿ ಬೇಳೆ ತೊಗೊಂಡೀನಿ. ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡನ ಕುದಿಸ್ಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಜಾಸ್ತಿ ಆದ್ರೂ ಹೋಳಿಗೆ ಚೆನ್ನಾಗಿ ಬರ್ತೈತೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಕುದಿಸ್ಕೊತೀನಿ ನಾನು ಗ್ಯಾಸಿನ ಮೇಲೆ ಇಟ್ಕೊಂಡು. ಉರಿನ ಸ್ಲೋ ಇಟ್ಟ ಕುದಿಸತ್ತೀನಿ. ಅದಾಗಬೇಕು. ಅದಾಗೋ ತನಕ ಏನೈತಿ, ನಾನು ಇಲ್ಲಿ ಸೋಪು, ಬಡೆ ಸೋಪು, ಮೆಂತೆ ತೊಗೊಂಡೀನಿ. ಇದನ್ನು ಹುರಿದು ತಕ್ಕೋಬೇಕು. ಇವಾಗ ಇದನ್ನು ಈ ಥರ ಕೆಂಪಗೆ ಹುರಿದು ತಕ್ಕೊಂಡೀನಿ. ಸ್ಮೆಲ್ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತೈತಿ ಅಂದರೆ ಹೇಳಂಗಿಲ್ಲ. ಅದಷ್ಟು ಚೆನ್ನಾಗಿ ಬರ್ತೈತಿ. ಹೋಳಿಗೆನೂ ಅಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಬರ್ತೈತಿ. ನಾನೀಗ ಇದನ್ನು ಕುಟ್ಕೊಂಡು ತೊಗೊಂಬರ್ತೀನಿ.
ನಾನು ಇದನ್ನು ಕುಟ್ಟಿ ತಗೊಂಡನಿ. ಈ ಥರ ಪೌಡ್ರ್ ಮಾಡಿ ತೊಗೋಬೇಕು, ಸಣ್ಣ ಆಗಬೇಕಿದ. ಈಗ ಹೂರ್ಣನೂ ರೆಡಿ ಆಗೈತಿ. ಇದನ್ನು ಒಂದು ಜಾರಿಗೆ ಹಾಕಿ ತಿಕ್ಕಿ ತೊಗೋಬೇಕು. ಇದು ಹೂರ್ಣ ಈಗ ಆಗೈತಿ. ಇದನ್ನು ಈಗ ತಕ್ಕೋಬೇಕು. ಇದೇನು ಬೆಳೆ ಸೂಸಿ ಇಟ್ಕೊಂಡನಲ್ಲ, ಇದರಲ್ಲೇನ ನಾನು ಈಗ ತಗೋತೀನಿ. ಇದೊಂದು ಕಲ್ಲು ತೊಗೋಬೇಕು, ಅದನ್ನು ಹಾಕಿ ತಿಕ್ಕಿ ಬಿಡ್ಬೇಕು. ಇದನ್ನು ಹೂರ್ಣನ ಯಾವ ಥರ ಅಂದ್ರೆ ಈ ಥರ ಹಾಕ್ಕೊಂಡು ಏನೈತಿ, ನಾನು ಇದನ್ನು ಹೂರ್ಣನ ಮಾಡ್ಕೋತೀನಿ ರೆಡಿ. ಹೂರ್ಣ ಎಲ್ಲ ರೆಡಿ ಆದ ನಂತರ ನಾನು ಅದನ್ನು ಪೌಡ್ರ್ ಏನು ಮಾಡೀನಿಲ್ಲ ಅದನ್ನು ಹಾಕ್ಕೋಬೇಕು. ಈ ಥರ ಎಲ್ಲ ತಿಕ್ಕಿ ತಕ್ಕೋಬೇಕು. ಇದನ್ನು ಈ ಥರ ನಾನು ತಿಕ್ಕೋತೀನಿ. ಇವಾಗ ಹೂರ್ಣ ರೆಡಿ ಆಗ್ತೈತಿ. ನಾನು ಹೂರ್ಣನ ಈ ಥರ ಎಲ್ಲ ಮಾಡಿ ತಕ್ಕೊಂಡನಿ. ಈ ಥರ ಬಂದೈತಿ. ಇದನ್ನು ಎಲ್ಲ ಸ್ವಚ್ಛ ಮಾಡ್ಕೊಂಡು ಏನೈತಿ ಉಳ್ಳಿ ಮಾಡ್ಕೋಬೇಕು. ಈ ಥರ ಹೂರ್ಣ ಎಲ್ಲ ರೆಡಿ ಆಗಿರ್ತೈತಿ. ತಿಕ್ಕಿ ತಗೋಬೇಕು. ಮಿಕ್ಸಿಗೆ ಹಾಕೋದಕ್ಕಿಂತ ಹೆಚ್ಚಾಗಿ ಸೂಪರನ್ನು ಬರ್ತೈತಿ ಅಂತಲೇ ಹೇಳ್ಬೋದು. ಹೂರ್ಣ ಚೆಂದ ರೆಡಿಯಾಗಿ ಬರ್ತೈತಿ. ಈ ಥರ ನೀವು ಮಾಡ್ಕೋರಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಏನೈತಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡನೆಲ್ಲ ಅದನ್ನು ಕೂಡ ಹಾಕತ್ತೀನಿ. ಈಗ ಇದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡ್ಬೇಕು. ಹೋಳಿಗೆ ಸಖತ್ತಾಗಿ ಬರ್ತೈತಿ, ಟೇಸ್ಟಿಯಾಗಿ ಚೆನ್ನಾಗಿರ್ತೈತಿ. ಸ್ಮೆಲ್ ಅದು ಸೂಪರಾಗೇ ಇರ್ತೈತೆ ಅಂತಲೇ ಹೇಳ್ಬೋದು. ಈ ಥರ ರೆಡಿ ಮಾಡ್ಕೊತೀನಿ ನಾನು. ನಾನೀಗ ಅಲ್ಲಿ ಕುಕ್ಕರ್ಗೆ ಅನ್ನಕ್ಕೆ ಇಟ್ಕೊಂಡನಿ. ಇಲ್ಲಿ ಹೋಳ್ಗಿನ ರೆಡಿ ಮಾಡ್ಕೊಂಡನಿ. ಈ ಥರ ಎಲ್ಲ ಹುಳಿ ಮಾಡ್ಕೊಂಡ್ಬಂದು ನನಗ ಹಂಗೆ ಏನೈತಿ, ಇದು ಹಿಟ್ಟೂ ಆಗೈತಿ. ಇನ್ನು ಶುರು ಮಾಡೋಣ ಹೋಳಿಗೆನ. ನಾನಿಲ್ಲಿ ಹೋಳಿಗೆನ ರೆಡಿ ಮಾಡ್ಕೊತೀನಿ. ಈಗಾಗಲೇ ಒಂದು ಮಾಡಿ ಹಾಕೀನಿ. ಈ ಥರ ಮಾಡ್ಕೋಬೇಕು. ಈ ಥರ ಹೂರ್ಣ ತಕ್ಕೋಬೇಕು. ಈ ಥರ ತುಂಬ್ಕೊಂಡ್ಬಿಡ್ಬೇಕು. ಇದನ್ನು ಈ ಥರ ಮಾಡಿಕೊಂಡು ಹೋಳಿಗೆನ ಲಟ್ಟಿಸ್ಬೇಕು. ನಾನಿಲ್ಲಿ ಬಟರ್ ಪೇಪರ್ ಆಗಲಿ ತಗಡಾಗಲಿ ಯಾವುದೇ ಆದ ಯೂಸ್ ಮಾಡತ್ತಿಲ್ಲ. ಅದ್ರ ಮೇಲೆಲ್ಲ ನಾನು ಲಟ್ಸತ್ತಿಲ್ಲ. ನಾನು ಡೈರೆಕ್ಟಾಗಿ ಕಲ್ ಮೇಲಿಟ್ಟು ಲಟ್ಸತ್ತೀನಿ. ಈ ಥರ ಮಾಡ್ಕೋಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಏನೈತಿ ಈ ಥರ ಲಟ್ಟಿಸ್ಕೋಬೇಕು. ಇಲ್ಲಿ ಈಗಾಗಲೇ ಮಾಡಿ ಹಾಕ್ತೀನಿ ಒಂದು. ನೋಡ್ರಿ ಯಾವ ಥರ ಬಂದೈತಿ ಹೋಳಿಗೆ ಅಂದ್ರೆ ಸೂಪರಾಗಿ ಬಂದೈತೆ ಅಂತ ಹೇಳ್ಬೋದು. ಅದು ಚೆಂದ ಉಬ್ಬಿ ಬರ್ತೈತಿ. ಈ ಥರ ಎಲ್ಲ ಲಟ್ಟಿಸ್ಕೋಬೇಕು. ಇದನ್ನು ನಾನು ಈ ಥರ ಲಟ್ಟಿಸ್ತೀನಿ. ನೀವು ಬಟರ್ ಪೇಪರ್ ಮೇಲೆ ತಗಡ ಮೇಲೆ ಲಟ್ಟಿಸ್ಕೋಬೋದು, ನಿಮ್ಮ ಇಷ್ಟ. ಈ ಥರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನೈತಿ ಈ ಥರ ತೆಗಿಬೇಕು. ನೋಡಿರಿ, ನಾನು ಒಂದು ಸ್ವಲ್ಪ ಎಲ್ಲೇನೂ ಮಿಸ್ ಆಗದ ಹೋಳಿಗೆ ಈ ಥರ ಚೆಂದ ಬಂದೈತಿಲ್ಲ. ನೋಡಿರಿ ಯಾವ ಥರ ಚೆಂದ ಬಂದೈತಿಲ್ಲ. ಎಲ್ಲ ಉಬ್ಕೊಂಡು ಬರತೈತಿ ಹೋಳಿಗೆ. ಇದನ್ನು ಈಗ ತಿರುಗಿಸಿ ಹಾಕ್ಕೋಬೇಕು. ಈ ಥರ ತಿರುಗಿಸಿ ಹಾಕ್ಕೊಂಬಿಡ್ಬೇಕು. ಉಬ್ಬಿ ಬರ್ತೈತಿ. ಈ ಥರ ಬಂದೈತಿ ನೋಡ್ರಿ ಹೋಳಿಗೆ. ಚೆನ್ನಾಗಿ ಬಂದೈತಿಲ್ಲ. ನಾನಿಲ್ಲಿ ಎರಡನೇ ಹೋಳಿಗೆನೂ ತೋರಿಸ್ತೀನಿ ಯಾವ ಥರ ಉಬ್ಬೇಕು. ನೋಡ್ರಿ ಇದು ಎಷ್ಟು ಚೆನ್ನಾಗಿ ಬಂದೈತಲ್ಲ. ನಮ್ಮಲ್ಲಿ ಆಯುಧ ಪೂಜೆ ಈ ಥರ ಇರುತ್ತೆ. ಇಲ್ಲಿ ನಮ್ಮ ತಮ್ಮ ಪೂಜೆ ಮಾಡತ್ತಾರು. ವರ್ಷ ಅವರ ಮಾಡೋರ. ಬೆಂಗಳೂರು ಸೈಡೆಲ್ಲ ನಿನ್ನೆನ ಆಯುಧ ಪೂಜೆ ಇರ್ತೈತಿ. ನಮ್ಮಲ್ಲಿ ದಸರಾ ಹಬ್ಬದ ದಿವಸನ ಆಯುಧ ಪೂಜೆ ಮಾಡ್ತೀವಿ ನಾವೆಲ್ಲ. ಈ ಥರ ಮಾಡ್ತೀವಿ ನಾವು. ನೋಡಿ ನಮ್ಮ ತಮ್ಮ ಪೂಜೆ ಮಾಡತ್ತಾರ. ಈ ಬತ್ತಿ ಕುಂಕುಮ ಎಲ್ಲ ಹಚ್ಚತ್ತಾರು. ಈ ಥರ ಮಾಡತ್ತಾರು. ಎಲ್ಲ ಗಾಡಿ ಪೂಜೆ ಆಯುಧ ಪೂಜೆ ಎಲ್ಲನೂ ಇವತ್ತ ಮಾಡ್ತಾರೆ ನಮ್ಮಲ್ಲಿ. ಇಲ್ಲಿ ಫ್ರಿಜ್ನು ಪೂಜೆ ಮಾಡತ್ತಾರ ಇವರೆಲ್ಲ. ಪಾಪ ನಮ್ಮ ಗುಂಡ್ಯಾ ಮನ್ಕೊಂಡೈತಿ. ಇನ್ಕತನ ಕಾದು ನೋಡಿತು. ಇವ್ರೇನು ಪೂಜೆ ಮಾಡಲಿಲ್ಲ. ಪಾಪ ರೆಡಿಯಾಗಿ ಮುಕ್ಕೊಂಬಿಟ್ಟಾನ ನೋಡ್ರಿ. ನಮ್ಮಲ್ಲಿ ಗಾಡಿ ಸೈಕಲ್ ಎಲ್ಲನೂ ಪೂಜೆ ಮಾಡತ್ತಾರ. ಕಾರ್ ಒಂದಿತ್ತು, ಈಗಷ್ಟೇ ಬಾಡಿಗೆ ಹೋಗೈತಿ. ಸಾಯಂಕಾಲ ವಿಡಿಯೋದಲ್ಲಿ ಹಾಕ್ತೀನಿ ನಾನೀಗ. ಪೂಜೆ ಎಲ್ಲ ಸಖತ್ ಮಾಡ್ತಾರಪ್ಪ ಇವ್ರ. ವರ್ಷಕ್ಕೊಮ್ಮೆ ಮಾಡ್ತಾರೆ. ಮತ್ತು ಗಾಡಿ ಪೂಜೆ ಡೈಲಿ ಅಮಾಸಿಗೆ ಆಯ್ತು ಎಲ್ಲ ಆಯ್ತು ಇವರೇ ಒಬ್ರು ಮಾಡೋದು. ಇದು ಒಂದು ಬೈಕ್ ನಮ್ದು. ಈ ಗಾಡಿನ ಮೊನ್ನೆ ಅಷ್ಟೇ ತೊಗೊಂಡಿದ್ದೆ. ಇದು ಸೈಕಲ್ ಬಂದು 1 ವರ್ಷ ಅದು ತೊಗೊಂಡಿದ್ದು. ನಮ್ಮ ಮಗಳಿಗೆ ಇಷ್ಟ ಆದದ್ದು ಸೈಕಲ್ ಇದು. ಇಲ್ಲಿ ಹೂವು ಹಾಕ್ತಾ ಇರೋದು ನನ್ನ ಮಗ. ಈ ಕಡೆ ತಿರುಗಪ್ಪು.
ಈ ಗಾಡಿಗೆ ಒಂದು ಹಾರ ಕಟ್ಟತ್ತಾರು ಅಕ್ಕ ತಮ್ಮ ಇವ್ರು ನನ್ನ ಮಗ ನಮ್ಮ ವೈನಿ ಅವ್ರು ಏನು ಕಟ್ಟಕ್ಕೆ ಬರವಲ್ತಪ್ಪ ಗುದ್ದಾಡತ್ತಾರ. ಇದು ನನ್ನ ಮಗನ ಅಂಬಾರಿ ಅಂತ ಅವನು ಹೂ ಕಟ್ಟತ್ತಾನೀಗ. ಗಾಡಿಗಳಿಗೆಲ್ಲ ಈ ಥರ ಒಂದು ನಿಂಬೆ ಹಣ್ಣು ಕಟ್ಟಬೇಕು, ನಿಂಬೆ ಹಣ್ಣು ತುಳಿಸ್ಬೇಕು. ಯಾಕಂದ್ರೆ ವಾಹನ ಅಂದ್ರೆ ಏನೋ ಅದು ಒಂದು ದೃಷ್ಟಿಯಾರ ಆಗ್ತಿರ್ತೈತಲ್ಲ, ಅದ್ಯಾವುದು ಆಗಂಗಿಲ್ಲ ಅಂತ ಹೇಳ್ಬೋದು. ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಇವರೆಲ್ಲ ನಿಂಬೆಕಾಯಿ ಕಟ್ಟತ್ತಾರು. ಈ ಥರ ನಿಂಬೆಕಾಯಿ ಇಡತ್ತಾರ ನೋಡ್ರಿಪ್ಪ ಇವು. ಈ ಥರ ನಮ್ಮ ಗುಂಡ್ಯಾನ ಗಾಡಿಗೆ ಒಂದು ಇಡಪ್ಪ. ಈ ಥರ ನಿಂಬೆಕಾಯಿನ ಇಟ್ಟು ತುಳಿಸ್ಬೇಕು ಪೂಜಾಗಂತಲೇ. ನಮ್ಮಲ್ಲಿ ಬನ್ನಿ ಬಂಗಾರ ಅಂದ್ರೆ ಇದೊಂದು ಮಾಡ್ತಾರೆ ನಮ್ಮಲ್ಲಿ, ನಮ್ಮ ಸೈಡ್ ಎಲ್ಲ. ಇಲ್ಲಿ ಹೂವು ಬಂಗಾರ ಎಲ್ಲ ಹಾಕಿಟ್ಟಾರಲ್ಲ, ಇದನ್ನೆಲ್ಲ ಮಾಡತ್ತಾರು. ಇವ್ರು ಇಲ್ಲಿ ಆರತಿಗೆ ಹಚ್ಚತ್ತಾರು. ಇವಾಗ ಪೂಜೆನ ಮಾಡ್ತಾರೆ. ಪೂಜೆನ ಮಾಡ್ತಾ ಇದ್ದಾರೆ ನೋಡಿ. ಈಗ ಇವರು ಇದ್ರ ಕಾಯಿ ಮೇಲೆ ಕಪ್ರಾನಿಟ್ಟ ಕಾಯಿ ಕೂಡ ಹೊಡಿತಾರು. ಇದು ನಮ್ಮ ಸೈಡೆಲ್ಲ ಮಂಗಳಾರತಿ ಅಂತ ಮಾಡ್ತಾರೆ. ಇದನ್ನು ಈ ಥರ ಮಾಡತ್ತಾರೆ. ಈಗ ನಾವು ಈ ಥರ ಪೂಜೆನ ನಾವು ಮನೆಯಲ್ಲಿ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅಂತ ನೋಡಬೇಕು. ನಾವು ಈ ಥರ ಮಾಡತ್ತಿದ್ದೀವಿ, ಈ ಥರ ಪೂಜೆನ ಮಾಡಿದ್ದೀವಿ. ಒಂದು ನಮಸ್ಕಾರ ಮಾಡಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡುವ, ನಮಗೂ ಒಳ್ಳೇದು ಮಾಡುವ ಅಂತ ಕೇಳ್ಕೊಂಡ ಇವಾಗ ಏನೈತಿ ಹೋಳಿಗೆ ಬಾನೂ ಮಾಡತ್ತಾರ ಇವ್ರ. ಈ ಥರ ನಮಸ್ಕಾರ ಇವರು ಮಾಡತ್ತಾರ ನೋಡ್ರಿ. ಎಲ್ಲರಿಗೂ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದನೂ ನಮಗೆ ಬೇಕು. ಇದು ನನ್ನ ಮಗ, ಅವನು ಕೂಡ ನಮಸ್ಕಾರ ಮಾಡತ್ತಾನು. ನಿಂಬೆಕಾಯಿ ತುಳ್ಸೋದಂದ್ರೆ ಈ ಥರ ಮಾಡತ್ತಾರ ಇವ್ರ. ಈ ಥರ ಮಾಡತ್ತಾರ ಇವ್ರ, ಈ ಥರ ನಿಂಬೆಕಾಯಿ ತುಳ್ಸೋದು. ನನ್ನ ಮಗಗೆ ಬರ್ತಾ ಇಲ್ಲ, ಅವ್ನು ಮಾಡೋದನ್ನ ಬರ್ತಾ ಇಲ್ಲ. ಓಕೆ ಡನ್. ಈ ಥರ ನಿಂಬೆಕಾಯಿನ ತುಳಿಸ್ಬೇಕು ನಾವು ಗಾಡಿಗೆ. ಪ್ರತಿದಿನಾನು ತೊಗೊಂಡು ಅಡ್ಡಾಡ್ತೀವಲ್ಲ, ಅದಕ್ಕೆ ದೃಷ್ಟಿಯಾರ ಆಗಿರ್ತೈತಲ್ಲ, ಅಲ್ಲಿ ಇಲ್ಲಿ ಅಡ್ಡಾಡಿರ್ತೈತಿ. ಅದಕ್ಕೋಸ್ಕರ ನಾವು ನಿಂಬೆಕಾಯಿ ತುಳಿಸಿದ್ದೀವಿ. ನೀವು ಕೂಡ ತುಳಿಸ್ಬೋದು. ಇಲ್ಲಿ ಆರತಿನೂ ಮಾಡತ್ತಾರು. ಈ ಥರ ಆರತಿ ಮಾಡಬೇಕು. ಈಗ ಇಲ್ಲಿ ಊಟ ಮಾಡೋ ಟೈಮ್ ಆಗೈತಿ, ಬರೋಬ್ಬರಿ 2 ಗಂಟೆ. ಇವಾಗ ಇವರೆಲ್ಲ ಊಟಕ್ಕೆ ಹಚ್ಚತ್ತಾರ. ಈಗ ಇಲ್ಲಿ ಹೋಳ್ಗಿನ ಹಚ್ಚಾರು. ಈ ಥರ ಆಗೈತಿ. ಹಾಲು, ಇದು ತುಪ್ಪ, ಇದು ಸಂಡಿಗೆ, ಮತ್ತು ಬದ್ನಿಕಾಯಿ ಪಲ್ಯ, ಚಪಾತಿ ಎಲ್ಲನೂ ಮಾಡ್ಯಾರು. ಆದರೆ ಒಂದೇ ಒಂದು ಬೇಜಾರು, ನಮ್ಮಲ್ಲಿ 4 ಮಂದಿ ಮಿಸ್ ಆಗ್ಯಾರಲ್ಲ ಈ ವರ್ಷ. ಅವ್ರು ಬಂದಿಲ್ಲ, ಅವ್ರಿಗೆ ರಜಾ ಸಿಕ್ಕಿಲ್ಲ ತಂದು ಬಂದಿಲ್ಲ. ಅವರು ದೀಪಾವಳಿಗೆ ಬರ್ತಾರಲ್ಲ, ಅವಾಗ ನಾನು ಇವಾಗ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿ ಪೂರಿನೂ ಮಾಡಿದ್ವಿ, ಚಪಾತಿನೂ ಮಾಡಿದ್ವಿ. ಈ ಥರ ಇದೊಂದು ಊಟ ನಮ್ದು ಇವಾಗ ದಸರಾ ಊಟ. ಇದು ಒಂದು ಕಟ್ಟಿನ ಸಾಂಬಾರು ಅಂತ. ಇಲ್ಲಿ ನಾನು ಕೂಡ ಊಟಕ್ಕೆ ಹಾಕೋತೀನಿ. ಇಲ್ಲಿ ಒಂದು ಹೋಳಿಗೆನ ಹಾಕ್ಕೊಂಡೀನಿ, ಅದಕ್ಕೆ ತುಪ್ಪನೂ ಹಾಕಾಕತ್ತೀನಿ ನಾನೀಗ. ಹೋಳ್ಗೆ ಜೊತೆ ತುಪ್ಪ ನಾನು ಜಾಸ್ತಿನ ತಿಂತೇನೆ. ಇದೇನೈತಿ, ಇದು ಹಾಲಿನ ಮೇಲಿನ ಕೆನೆ ಅಂತಂದು ಬರ್ತೈತಲ್ಲ, ಅದು ನಾನು ಅದನ್ನು ಕೂಡ ಹಾಕೊಂಡು ತಿಂತೇನೆ. ನೀವು ತಿನ್ಬರ್ರಿ. ಈ ನಾಡಿನ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಹಾಗೆ ಎಲ್ಲರಿಗೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರಿತಾ ನಾನು ಈ ಥರ ಮಾಡ್ಕೊಂಡೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೇನೆ. ಓಕೆ. ಇದ್ರೊಳಗೆ ನಮ್ಮ ತಮ್ಮನ ಒಬ್ಬರು ಮಿಸ್ ಆಗಿದ್ದಾರೆ. ಅವರು ರಾಮದುರ್ಗದಾರಲ್ಲ, ಅವರು ಬಂದೇ ಇಲ್ಲ, ದೀಪಾವಳಿಗೆ ಬರ್ತಾರೆ.
ಇಷ್ಟು ಮಂದಿ ಅದೀವಿ ನಾವು. ಇದನ್ನೆಲ್ಲ ತೋರಿಸಿದ್ದೀನಿ ನಾ ಇವತ್ತು ವಿಡಿಯೋ ಒಳಗೆ ಹಾಕಿದ್ದೀನಿ ಬ್ಲಾಗ್ನಾಗ. ಇವತ್ತಿನ ಬ್ಲಾಗ್ ನೋಡಿ ಚೂರು ಮಿಸ್ ಮಾಡದೆ ನೋಡಿ. ಸಾಯಂಕಾಲದವ್ರಿಗೆ ಐತಿ.